ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನಾನಿವತ್ತೊಂದು ಈಸಿಯಾಗಿರೋಂಥ ರೆಸಿಪಿ, ಏನು ಮಾಡೋಕ್ಕೆ ಬರಲ್ಲ, ಬ್ಯಾಚುಲರ್ ಸಹ ಮಾಡ್ಕೋಬೋದು. ಸ್ವೀಟ್ ಏನು ಮಾಡೋದು, ಅರ್ಜೆಂಟಾಗಿ ಸ್ವೀಟ್ ಏನಾದರೂ ತಿನ್ನಬೇಕು ಒಂಥರ ಅನಿಸ್ತಾಯಿದೆ, ಸ್ವೀಟ್ ತಿನ್ನಬೇಕು ಅನಿಸಿದೆ ಅಂತಂದಾಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೆಳೆಸ್ಬಿಟ್ಟು ನಾವು ಹೇಗೆ ಸ್ವೀಟ್ ಮಾಡ್ಕೊಳ್ಳೋದು ತುಂಬ ರುಚಿಕರವಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ನೋಡ್ಕೊಂಬರೋದು. ನಾನಿಲ್ಲಿ ಫಸ್ಟು 1 ಕಪ್ ಹಾಲು ತೊಗೊಂಡಿದ್ದೀನಿ. ಈ ಥರ ಕಪ್ಪಲ್ಲಿ 1 ಕಪ್ ಹಾಲು ತೊಗೊಂಡಿದ್ದೀನಿ. 1/4 ಲೀಟ್ರ್ ಅಷ್ಟು ಗಟ್ಟಿ ಹಾಲನ್ನ ತೊಗೊಳ್ಳಿ. ಇಲ್ಲಿ ನಾನು ಕಾಯಿಸಿದ ಹಾಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಹಾಗೂ ರುಚಿಗೆ ತಕ್ಕಷ್ಟು ಸ್ವೀಟ್ ಜಾಸ್ತಿ ಬೇಡ, ಮೈಲ್ಡಾಗಿರಲಿ. ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪು. 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸೋಡಾ ತಗೊಂಡಿದ್ದೀನಿ, ಅಡುಗೆ ಸೋಡಾ. ಇಲ್ಲಿ ನಾನು ಅದನ್ನು ಹುರುಳಾಡ್ಸೋಕ್ಕೆ ಮೇಲ್ಗಡೆ ಹಾಲಿನ ಪೌಡ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇಷ್ಟಿದ್ರೆ ಸಾಕು. 5 ಇಂಗ್ರೀಡಿಯೆಂಟ್ಸ್ ಇದ್ದರೆ ನಮಗೆ ರೆಡಿ ಆಗುತ್ತೆ. ನಮಗೆ ಹಾಲಿನ ಲಡ್ಡು, ಹಾಲಿನ ಪೇಡ, ಹಾಲಿನ ಉಂಡೆ ಏನಾದರೂ ನೇಮ್ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಗಂತಂದರೆ ತುಂಬ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ಇದು. ಈಸಿಯಾಗಿ ಸಹ ಮಾಡ್ಬೋದು. ಹಾಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಹಾಲನ್ನ ಹಾಕಿದ್ದೀನಿ. ಹಾಲು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಗೆ ತಿರುಗಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಲನ್ನ ಚೆನ್ನಾಗಿ ಕುದಿ ಬರಬೇಕು ಹಾಲು. ನೋಡಿ, ಹಾಲು ಬಿಸಿ ಆಯಿತು ನನಗೆ. ಆಲ್ಮೋಸ್ಟು ಚೆನ್ನಾಗಿ ಬಿಸಿ ಆಗ್ತಿದ್ದೆ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಯಲ್ಲಿ ತಿನ್ಬೋದು, ಒಂದು 2 ದಿವಸ 3 ದಿವಸ ಇಟ್ಕೊಂಡು ತಿನ್ಬೋದು, ಏನಿಲ್ಲ ಇದಿಲ್ಲ. ಅವಾಗೆ ಖಾಲಿ ಮಾಡಬೇಕಂತ ಏನಿರಲ್ಲ. ಚೆನ್ನಾಗಿ ಬೇಯಿಸಿರ್ತೀವಲ್ಲ, ಹಾಗಾಗಿ ಏನು ತೊಂದರೆ ಆಗಲ್ಲ, ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ನಾನು ಹೊರಡ್ಕೊಳ್ತೀನಿ. ಹಾಲು ನನಗೆ ಬಿಸಿ ಆಗಿದೆ. ಈಗ ನಾನು ಸಕ್ಕರೆ ಹಾಕ್ಕೊಳ್ತೀನಿ. ಹಾಗೆ ನನಗೆ ಸೋಡಾ ಮತ್ತು ಏಲಕ್ಕಿ ಹಾಕಿದೆ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಹಾಗಾಗಿ ಸಕ್ಕರೆ ಎಷ್ಟು ಬೇಕಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ಸ್ವೀಟ್ ತಕ್ಕನಾಗೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಬಾರ್ದಿದು, ಸ್ವಲ್ಪ ಮೀಡಿಯಮ್ ಎಲ್ಲ ಇರಬೇಕು. ನೋಡಿ, ಸಕ್ಕರೆ ಮತ್ತು ಸೋಡಾ ಏಲಕ್ಕಿ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಲಿಗೆ. ಈಗ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು, ಡೈರೆಕ್ಟ್ ಒಂದೇ ಸತಿ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ಡೈರೆಕ್ಟ್ ಹಾಕ್ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಲಿನ ಕ್ವಾಂಟಿಟಿಗೆ ತಕ್ಕನಾಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಿಟ್ಟು ಉಳಿಸ್ಕೊಂಡಿದ್ದೀನಿ, ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ. 1 ಕಪ್ಪಲ್ಲೇ ನೋಡಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಈಗ ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಹಿಂಗೆ ಮಿಕ್ಸ್ ಆಗ್ತಾನೆ ನಾವು ಚೆನ್ನಾಗಿ ನಾದ್ಕೊಂಡ್ಬಿಡ್ಬೇಕು. ಈ ಟೈಮಲ್ಲಿ ಹಾಲು ಕಾದಿರುತ್ತಲ್ವ, ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಸಹ ಚೆನ್ನಾಗಿ ಬೇಯ್ತಾ ಇರುತ್ತೆ. ಲೋ ಫ್ಲೇಮಲ್ಲಿ ಗ್ಯಾಸ್ ಇರಲಿ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಅರೋಮ ಸಹ ಚೆನ್ನಾಗಿರುತ್ತೆ. ಬೇಗ ಕ್ವಿಕ್ಕಾಗಿ ಮಾಡ್ಕೊಡ್ಬೋದು. ಏನಾರ ರೆಸಿಪಿ ಬೇಕು ಮಕ್ಕಳಿಗೆ, ಏನಾರ ತಿಂತೀವಿ ಅಂತ ಹಠ ಮಾಡುವಾಗ ಈ ಥರ ಸ್ವೀಟ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನಾನು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಅದೇ ಥರ ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬರ್ತಾಯಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ. ಹಾಗೆ ಒಂಥರ ಮೆತ್ತಗೆ ಸ್ಪಂಜಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿಯಾಗಿ ಫಾಸ್ಟಾಗಿ ಒಂದು 5 ನಿಮಿಷದಲ್ಲೆಲ್ಲ ಈ ಸ್ವೀಟ್ ರೆಡಿ ಮಾಡ್ಕೊಳ್ಬೋದು ನಾವು. ನೋಡಿ, ನನಗೆ ಈ ಥರ ಮುದ್ದೆ ಥರ ಪಾತ್ರೆಯಲ್ಲಿ ಏನು ಹಿಡಿದಂಗೆ ಈ ಥರ ಬಿಡಬೇಕು. ಈಗ ಬೆಂದಿದೆ ಅಂತ ಅರ್ಥ. ಈಗ ನಾನು ಗ್ಯಾಸ್ನ ಆಫ್ ಮಾಡಿ ಇದೇ ಬಿಸಿಲಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ. ಇದರಲ್ಲಿ ನೋಡಿ, ನನಗೆ ಅದು ಹವೆಯಲ್ಲೇ ಬೆಂದ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮುದ್ದೆ ಥರ ನೀಟಾಗಿ ರೆಡಿ ಆಗಿಬಿಡ್ಬೇಕು. ಚೆನ್ನಾಗಾಗಿರತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ಆಗಿ ಎಷ್ಟು ನೀಟಾಗಿ ಬಂದಿದೆ. ಈಗ ಸ್ವಲ್ಪ ತಣ್ಣಗಾಗಲು ಬಿಡಿ. ಇದನ್ನು 2 ಸೆಕೆಂಡ್ ತಣ್ಣಗಾದರೆ ಸಾಕು. ಈಗ ನಾನು ಹಾಲಿನ ಪೌಡರ್ ತೊಗೊಂಡಿದ್ದೀನಿ. ನೀವು ಹಾಲಿನ ಪೌಡರ್ ಇಲ್ಲ ಅಂತಂದರೆ ಬಾದಾಮ್ ಪೌಡರ್ ಸಹ ಉಪಯೋಗಿಸ್ಬೋದು. ಬಾದಾಮ್ ಪೌಡರ್ ಮೇಲ್ಗಡೆ ಟರ್ನ್ ಮಾಡೋದಕ್ಕೆ ತುಂಬ
ಚೆನ್ನಾಗಿರುತ್ತೆ. ನಾನು ಬಾದಾಮ್ ಪೌಡಿ ಇರಲಿಲ್ಲ ಅಂಥೇಳಿ ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ನೀವು ಯಾವ ಆಕಾರದಲ್ಲಾದ್ರೂ ಮಾಡ್ಕೊಬೋದು. ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಇದು ರೌಂಡ್ ಶೇಪಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ತೊಟ್ಬಿಟ್ಟು ಒಂಥರ ಶೇಪ್ ಚೇಂಜ್ ಮಾಡ್ಕೊಬೋದು, ಸ್ವಲ್ಪ ಲಟ್ಟಿಸ್ಕೊಂಡು. ಇಲ್ಲಾಂದರೆ ಈ ಥರ ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಬಿಸಿ ಇದರಲ್ಲಿ ತಿನ್ಬೋದು, ತಣ್ಣಗಾದ್ಮೇಲೂ ತುಂಬ ಟೇಸ್ಟ್ ಇರುತ್ತೆ. ತುಂಬ ಸ್ಪಂಜಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿ ನನಗೆ ರೆಡಿ ಆಯಿತು. ಸ್ಪಂಜಿ ಮಿಲ್ಕ್ ಲಡ್ಡು ರೆಡಿ. ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿ. ಈಗ ನೋಡಿ ನನಗೆ ರೆಡಿ ಆಯಿತು. ನನ್ನ ಮಗ ವೆಯ್ಟ್ ಮಾಡ್ತಾಯಿದ್ದ ತುಂಬ. ಆಯಿತು ನೋಡಿ, ನನ್ನ ಮಗ ಸಹ ವೆಯ್ಟ್ ಮಾಡ್ತೇನೆ. ನೋಡಿ ನಾನು ಲಡ್ಡು ತೊಗೊಂಡು ಪ್ರೆಸ್ಸಿಂಗ್ ಮಾಡಿ ತೋರಿಸ್ತಾಯಿದ್ದೀನಿ. ಎಷ್ಟು ಸ್ಪಂಜಿಯಾಗಿ ಸ್ಮೂತಾಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಮಗ ವೆಯ್ಟ್ ಮಾಡ್ತಿದ್ದ. ಅವನಿಗೆ ಫಸ್ಟ್ ಹಾಕ್ಕೊಟ್ಬಿಟ್ಟೆ, ಟೇಸ್ಟ್ ನೋಡು ಮಗನೇ ಅಂತೇಳಿ. ತಿಂದು ನೋಡ್ತಾ ಇದ್ದೆ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ದ. ತುಂಬ ಇಷ್ಟ ಆಯಿತು ಅವನಿಗೆ. ಅವನು ವೆಯ್ಟ್ ಮಾಡ್ತಿದ್ದ ಈ ಸ್ವೀಟ್ಗೋಸ್ಕರ. ನೀವು ಮಾಡಿಕೊಂಡು ಒಂದ್ಸತಿ ಟ್ರೈ ಮಾಡಿ ನೋಡಿ. ಬಾಯ್.